ಕೊರೋನಾದ ನಂತರ ಮಕ್ಕಳಲ್ಲಿ ಕಲಿಕಾ ಮತ್ತು ವರ್ತನ ಸಮಸ್ಯೆ ಕಾಣಿಸುತ್ತಿದೆ. ಇದರ ಕುರಿತು ಆಟಿಸಂ ಮತ್ತು ಎಡಿಎಚ್ಡಿ ಸಮಸ್ಯೆಗಳ ಕುರಿತು ವಿಶೇಷ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಹತ್ತಿರದ ರೋಟರಿ ಕ್ಲಬ್ನಲ್ಲಿ ನಡೆಯುತ್ತೆ. ಏಪ್ರಿಲ್ 5ರಂದು ಕಾರ್ಯಕ್ರಮ ನಡೆಯಲಿದ್ದು ಶಿಕ್ಷಕರು, ಸಮಾಲೋಚಕರು, ಪೋಷಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಬಹುದು. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಮಾಹಿತಿ ನೀಡಿದರು. ಮನೆಯಲ್ಲೇ ಒಂದು ಮೊಬೈಲ್ ಅಥವಾ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಸ್ಕ್ರೀನಿಗೆ ಅಡಿಕ್ಷನ್ ತುಂಬ ಆಗಿದೆ. ಅದರಿಂದ ಪೇರೆಂಟ್ಸ್ಗೆ ಗೊತ್ತಾಗದೇ ಇರೋ ಥರ ಮಕ್ಕಳಿಗೆ ಸುಮಾರಷ್ಟು ಡಿಸಬಿಲಿಟೀಸ್, ಲರ್ನಿಂಗ್ ಡಿಸಬಿಲಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅದು ಒಂದೇ ಅಲ್ಲ, ಮೊದಲೆಲ್ಲ ಏನಿರ್ತಾ ಇತ್ತು ಅಂತಂದರೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು 1 or 2 ಜನರೇಷನ್ ಹಿಂದ್ಗಡೆ ಹೋದರೆ ನಾನು ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಮಗುಗೆ ಯಾವುದಾದ್ರೂ ಥರ ಒಂದು ಮಾನಸಿಕ ಕುಂದುಕೊರತೆ ಇದ್ದರೆ ಅದನ್ನು ಇಗ್ನೋರ್ ಮಾಡಿಬಿಡೋರು. ಯಾಕಂತಂದರೆ ಅದು ಬೆಳಕಿಗೂ ಬರ್ತಾ ಇರಲಿಲ್ಲ. ಅವನು ದೊಡ್ಡವನಾಗ್ತಾ ಆಗ್ತಾ ದನ ಕಾಯಕ್ಕೆ ಹೋಗ್ತಿದ್ನೋ, ಕೃಷಿ ಮಾಡ್ತಾ ಇದ್ನೋ, ಏನೋ ಮಾಡಿಕೊಂಡು ಲೈಫ್ ಆಗೋಗ್ತಾ ಇತ್ತು. ಬಟ್ ಇವಾಗಿನ ಒಂದು ಟೆಕ್ನಾಲಜಿ ಟೂಲ್ಸು ಇರೋಂಥ ಒಂದು ಜಮಾನದಲ್ಲಿ, ಡಿಜಿಟಲ್ ಏಜ್ ಅಂತಾರಲ್ಲ, ಅದರಲ್ಲಿ ಈ ಒಂದು ನ್ಯೂನತೆಗಳು ಏನಾದರೂ ಬಂದರೆ ಅದು ತುಂಬ ಹೈಲೈಟ್ ಆಗುತ್ತೆ. ಅವ್ರಿಗೆ ಸರ್ವೈವಲ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಇವಾಗ ಮಕ್ಕಳಲ್ಲಿ ಕಂಡು ಬರ್ತಾ ಇರೋ ಸುಮಾರಷ್ಟು ಇದೇನಂತಂದರೆ ADHD ಅಂತ ಹೇಳ್ತೀವಿ, ಲರ್ನಿಂಗ್ ಡಿಸಬಿಲಿಟಿ ಇದೆ, ಆಟಿಸಮ್ ಇದೆ. ಈ ಥರದ್ದು ಸುಮಾರಷ್ಟು ಕಾಯಿಲೆಗಳು, ಅದು ಮಾನಸಿಕ ಕಾಯಿಲೆಗಳು ಮಕ್ಕಳಲ್ಲಿ ತುಂಬ ಬೆಳಕಿಗೆ ಬರ್ತಾ ಇದೆ. ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಟೀಚರ್ಸ್ ಸ್ಕೂಲಲ್ಲಿ, ಅದ್ರ ಬಗ್ಗೆ, ಮತ್ತು ಆ ಪೇರೆಂಟ್ಸು ಆ ಮಕ್ಕಳಿಗೆ ಆ ತೊಂದರೆ ಇದೆ ಅಂತಂದರೆ ಕೌನ್ಸಿಲಿಂಗ್ ಯಾರ ಹತ್ರ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು. ಬರೀ ನಾವು ಡಾಕ್ಟ್ರ್ ಹತ್ರ ಹೋಗಿ ಈ ಜ್ವರ ಬಂದಾಗ ಔಷಧಿ ತೊಗೊಂಡ ತಕ್ಷಣ ವಾಸಿ ಆಗೋಂಥ ಕಾಯಿಲೆಗಳೆಲ್ಲ ಇದೆ. ಸೊ ಈ ಕಾಯಿಲೆಗೆ ವರ್ಷಾನುಗಟ್ಟಲೆ ಥೆರಪೀಸ್ ಎಲ್ಲ ಕೊಡಬೇಕು. ಮನೆಯಲ್ಲೂ ಕೂಡ ತುಂಬ ಏನು ಹೇಳ್ತಾರೆ, ಆ ಥೆರಪಿನ ಮನೆಯಲ್ಲೂ ಕೂಡ ಮಾಡಬೇಕಾಗುತ್ತೆ. ಹೇಗೆ ಮಾಡಿಸ್ಬೇಕು. ಬರೀ ನಾವು ಡಾಕ್ಟ್ರ್ ಹತ್ರ ಹೋಗಿ ಈ ಜ್ವರ ಬಂದಾಗ ಔಷಧಿ ತೊಗೊಂಡ ತಕ್ಷಣ ವಾಸಿ ಆಗೋಂಥ ಕಾಯಿಲೆಗಳೆಲ್ಲ ಇದೆ.